ಒಳ್ಳೆ ಅದಂತೂ ಮಳೆ ಆಗಿದೆ. ನಾವಿದು ಈ ರೇಂಜಿಗೆ ನೀರು ನಿಲ್ಲಬೇಕು ಅಂದರೆ ನಾವು ಒಂದು ವಾರ ಬಿಟ್ಟಿದ್ರು ಇಷ್ಟು ಚೆನ್ನಾಗಿ ಎಲ್ಲ ಕಡೆಗೂ ನೀರೇ ಆಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗದ. ಭೂಮಿ ಎಷ್ಟು ಸಾಫ್ಟ್ ಅನಿಸುತ್ತೆ ಗೊತ್ತಾ. ನಿಜವಾಗ್ಲೂ ಸಖತ್ತು ಖುಷಿಯಾಯಿತು. ಈ ಥರ ಮಳೆಗೋಸ್ಕರನೇ ಕಾಯ್ತಾ ಇದ್ದೆ ನಾನಂತೂ. ಸೊ ಫೈನಲಿ ಈ ಥರ ಮಳೆ ಬಂದಿದೆಯಪ್ಪ. ನನಗಂತೂ ಸಖತ್ತು ಖುಷಿಯಾಗ್ಬಿಡ್ತು. ರೈತರಿಗೆ ಇದಕ್ಕಿಂತ ಏನು ಬೇಕು ಹೇಳಿ. ಅವರೇನು ಸರ್ಕಾರಕ್ಕೆ ಹೋಗ್ಬಿಟ್ಟು ನನಗೆ ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳಲ್ಲ. ಸರ್ಕಾರದವರು ರೈತರಿಗೆ ಸಾಲ ಕೊಡೋ ಅವಶ್ಯಕತೆನೇ ಇಲ್ಲ. ಕಾಲಕ್ಕೆ ಮಳೆ ಬೆಳೆ ಆಯಿತು ಅಂದರೆ ಅವ್ರು ಬೆಳ್ತಿರೋ ಬೆಳೆಗೆ ಒಳ್ಳೆ ರೈಟ್ ಸಿಕ್ತು ಅಂದರೆ ರೈತರೇ ಸಾಲ ಕೊಡ್ತಾರೆ ಎಲ್ರಿಗೂ. ಸಾಲ ಮಾಡಿರೋದನ್ನು ತೀರಿಸ್ತಾರೆ. ಬಟ್ ಏನಂದರೆ ಮಳೆ ಆಗಬೇಕಷ್ಟೆ. ಸೊ ಇಲ್ಲೆಲ್ಲ ಒಳ್ಳೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಳೆ ಆಗಿದೆ ಅಂತ. ತುಂಬ ಜನ ಕೇಳ್ತಾ ಇದ್ದೀರಾ, ಮೇಡಮ್ ನಮ್ಮ ಕಡೆ ಮಳೆ ಕಳಿಸಿ. ನಾನು ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೋತೀನಿ ಎಲ್ಲ ಕಡೆನೂ ಒಳ್ಳೆ ಚೆನ್ನಾಗಿ ಮಳೆ ಆಗಲಿ, ಒಳ್ಳೆ ಮಳೆ ಆಗಲಿ. ಅದರಿಂದ ಆ ಮಳೆಯಿಂದ ರೈತರಿಗೆ ಅನುಕೂಲ ಆಗೋ ರೀತಿಲಾಗಲಿ, ಅನಾನುಕೂಲ ಆಗೋ ರೀತಿ ಬೇಡ ಅಂತಲೇ ಕೇಳ್ಕೊತೀನಿ. ಕೆಲವು ಕಡೆ ತುಂಬ ಚೆನ್ನಾಗಾಗಿದೆ, ಇನ್ನು ಕೆಲವು ಕಡೆ ಮಳೆ ಆಗಿಲ್ಲ. ಭಗವಂತನೇ ಬೇಡ್ಬೇಕು ನಾವು, ಇನ್ಯಾರನ್ನೂ ಬೇಡೋಕ್ಕಾಗಲ್ಲ ಅಲ್ವಾ. ಕಾಲಕ್ಕೆ ಮಳೆ ಬೆಳೆ ಕೊಡಪ್ಪ ಅಂತ. ಎಷ್ಟು ಚೆನ್ನಾಗಿ ಅದಾಗಿದೆ ನೋಡ್ರಿ. ನಾನು ನಿಲ್ತಾ ಇದ್ರೆ ನೋಡಿ ಹೆಂಗೆ ಒಳಗೆ ಹೋಗ್ತಾಯಿದೆ. ಆ ಥರ ಆಗಿದೆ. ಚೆನ್ನಾಗಿ ಮಳೆ ಆಗಿದೆಪ್ಪ. ನಿಜವಾಗ್ಲೂ ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಲ್ಲ ಕಡೆ ಹೀಗೆ ಒಳ್ಳೆ ಮಳೆ ಕೊಡಪ್ಪ ಅಂತ ಕೇಳ್ಕೊಬೋದು ಅಷ್ಟೇ ನಾವು ಅಲ್ವಾ. ಅಮ್ಮ ಕಡಲೆಕಾಯಿ ಗಿಡ ಹಾಕಿದ್ದೀನಿ ನೋಡ್ಕೊಂಬ ಅಂತೂ ಹಸಿ ತೆಂಗೋ ಕೀಳೋಣ ಅಂದರೆ ಅದಿನ್ನೂ ಹೂವು ಆಗಿಲ್ಲ. ಇಲ್ಲಿದೆ ಬಟ್ ಇದನ್ನೂ ಹೂವು ಆಗಿಲ್ಲ. ಎಲ್ಲ ಹಿಂಗೆ ಬಾಗಿದೆ ನೋಡಿ. ಅದು ಗಾಳಿಗೆ ಬಾಕೊಂಬಿಟ್ಟಿದೆ ಇದು ಡಯಂಚೆ ಗಿಡಗಳೆಲ್ಲ. ಒಟ್ಟು ನೋಡೋಕ್ಕಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ಸ್ನೇಹಿತರೆ ನಂಗೆ ಒಂದು ಹೇಳಿ, ಈ ಥರ ನಾವು ತೆಂಗಿನ ಮರ ಕಟ್ಟೋದು ಸರಿನಾ ತಪ್ಪ ಅಂತ. ಆ್ಯಕ್ಚುಲಿ ನಾವೇನಾದರೂ ಇಲ್ಲಿ ಕಟ್ಟಬೇಕಂದ್ರೆ ಇದೆಲ್ಲ ಗರಿಗಳೆಲ್ಲ ಆಡ್ಕೊಬಿಡುತ್ತಲ್ಲ. ಇಲ್ಲಿ ಮೇಲೆ ಕಟ್ಟಿರೋದು ಓಕೆನಾ, ಅಥವಾ ಇನ್ನೂ ಸ್ವಲ್ಪ ಕೆಳಗೆ ಕಟ್ಟಬೇಕಾ, ಅಥವಾ ಇನ್ನೂ ಮೇಲೆ ಕಟ್ಟಬೇಕಾ ಅಂತ ಹೇಳ್ಬಿಟ್ಟು ನಾವು ಮೇಲೆಲ್ಲ ಗರಿ ಫ್ರೀಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಳಗೆ ಕಟ್ತೀವಿ. ಸೊ ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಇದನ್ನು ಎಲ್ಲರೂ ಸೇರಿ ನೆಟ್ಟಿದಂಥ ಗಿಡ. ನಾನು ಅದಕ್ಕೆ ನಮ್ಮಮ್ಮ, ರಾಹುಲ್ ಅವರು, ಜೀವನ್, ನಮ್ಮ ಮತ್ತೆಲ್ಲ ಸೇರಿ ನೆಟ್ಟಿದ್ದಂಥ ಗಿಡ ಚೆನ್ನಾಗಿ ಬರ್ತಾ ಇದೆಯಪ್ಪ. ಇಲ್ಲೂ ನೋಡ್ತಾ ಇದ್ದೀರಲ್ಲ ಆ ಗಿಡ, ತೆಂಗಿನ ಮರನೂ ಚೆನ್ನಾಗಿ ಬರ್ತಾ ಇದೆ. ನನಗೆ ಕೆಲವೊಂದು ಡೌಟ್ ಇತ್ತು, ಯಾರೂ ಕಾಮೆಂಟ್ ಮಾಡೇ ಇಲ್ಲ. ಅದಕ್ಕೆ ಸಜೆಷನ್ ಅಂದರೆ ಅಡಿಕೆ ಗಿಡ ಕೆಲವೊಬ್ಬರು ಹೇಳ್ತಾಯಿದ್ರಿ ಏನು ಹಿಂಗೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ತೋಟ ಏನಿದೆ ಹಿಂಗೆ ಕಸದ ಥರನೇ ಇರಬೇಕು, ಫುಲ್ಲು ನೀಟಾಗಿ ಮಾಡ್ಕೊಂಡು. ಈ ಬಿಸಿಲಿಗೆ ಇದೆಲ್ಲ ಒಡಿಸ್ಬಿಟ್ರೆ ಹೋಗುತ್ತೆ, ಮಳೆ ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ಇದನ್ನು ಇನ್ನೊಂದು 2 months ಜೂನ್ ಫಸ್ಟ್ ವೀಕಲ್ಲಿ ಇದನ್ನು ಒಡಿಸ್ಬೇಕು. ಇದೇ ಆಮೇಲೆ ಮಳೆಗಾಲಕ್ಕೆ ಕೊಳ್ತಿದೆ, ಗೊಬ್ಬರ ಆಗಲಿ ಡಯಂಚ್ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ. ಈ ಬಿಸಿಲಿದೆ ಒಡ್ಸೋದು ಬೇಡ ಅಂತ. ಬಿಸಿಲಿಗೆ ಹೆಂಗಾಗ್ಬಿಟ್ಟಿತ್ತು ಗೊತ್ತಾ ಗಿಡ. ಟ್ರೈ ಮಾಡೋಣ ಬಿಸಿಲಲ್ಲಿ ಒಣಗಿ ಎಲ್ಲ ಹಾಗೇ ಬರಲಿ. ಇಲ್ಲಿ ನೋಡಿ ಹಿಂಗೆ ಅಡ್ಕೊಂಬಿಟ್ಟಿದೆ. ಟೈನದನ್ನು ತೊಗೊಂಬಂದು ಇದನ್ನು ಕೂಡ ಕಟ್ಟಬೇಕು. ಚೆನ್ನಾಗೇ ಬರ್ತಾ ಇದ್ದಾವೆ, ನೋಡೋಣ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು. ನೋಡಿ ತೆಂಗಿನ ಮರ ಅಲ್ಲ, ಆಗಲೇ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಅನಿಸುತ್ತೆ. ಆಗಲೇ ಸೀಬೆಕಾಯಿ ಅದು ಈಚ್ ಬಿಟ್ಟಿರೋದು ನೋಡಿ ಎಷ್ಟು ಖುಷಿ ಆಯಿತು ಅಂತ ಹೇಳ್ಬಿಟ್ಟು. ನೋಡಿ ಅಬ್ಬೋ ಅದ್ಭುತ ಅಲ್ವಾ. ಇದಕ್ಕಿಂತ ಏನ್ರಿ ಬೇಕು ರೈತರಿಗೆ? ಕಾಲಕ್ಕೆ ಈ ಥರ ಮಳೆ ಆಗಿಬಿಟ್ರೆ ಇದನ್ನು ನೋಡೋದೇ ಒಂದು ಖುಷಿ ಅಲ್ಲ. ಇದ್ರ ಮುಂದೆ ಯಾವ ಖುಷಿನೂ ಇಲ್ಲ. ಈ ಮಕ್ಕಳು ಬೆಳೆಯೋದನ್ನ ನೋಡೋಕೆ ಹೆಂಗೆ ಖುಷಿ ಅಲ್ವಾ. ಚಿಕ್ಕ ಮಕ್ಕಳು ಬೆಳೀತಿರೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಆ ಥರ ಫೀಲ್ ಕೊಡುತ್ತೆ ಎಲ್ಲ ಕಡೆ. ನಾನು ನಿಜವಾಗ್ಲೂ ಇದು ಸ್ಪ್ರಿಂಕ್ಲರ್ ಮಧ್ಯ ಮಾತ್ರ ಮಾಡಿಸಿರೋದಲ್ವ, ಸೆಂಟ್ರಲ್ ಲೈನ್ ಮಾತ್ರ ಮಾಡಿಸಿರೋದು, ಇನ್ನೆಲ್ಲ ಡ್ರಿಪ್ಪು. ಕೆಲವೊಂದು ಕಡೆ ಗಿಡ ತುಂಬ ಇದ್ದಾಗ ನಾನು ಹೋಗಿ ಚೆಕ್ ಮಾಡೋಕ್ಕಾಗಲ್ಲ, ಆ ಗಿಡಕ್ಕೆ ನೀರು ಆಗಿರುತ್ತೋ ಇಲ್ಲೋ ಅಂತ ಅನ್ಕೋತಿದ್ದೆ. ಬಟ್ ಈ ಥರ ಮಳೆ ಬಂದಾಗ ಅದಕ್ಕೆ ಭೂಮಿ ತಾಯಿ ಮಳೆರಾಯ ಪ್ರಕೃತಿ ಏನಿದೆ ಮೋಸ ಮಾಡಲ್ಲ. ಒಂದು ಗಿಡಕ್ಕೆ ಬಿದ್ದು ಇನ್ನೊಂದು ಗಿಡಕ್ಕೆ ಬೀಳದೇ ಇರಲ್ಲ, ಎಲ್ಲ ಕಡೆನೂ ಆಗುತ್ತಲ್ವ. ಸೊ ಇವಾಗ ಎಲ್ಲ ಕಡೆನೂ ಚೆನ್ನಾಗಿ ಮಳೆ ಆಗಿರುತ್ತೆ. ಎಲ್ಲ ಕಡೆ ಮಳೆ ಬಿದ್ದು ಗಿಡಕ್ಕೆಲ್ಲ ಚೆನ್ನಾಗಿ ನೀರಾಗಿರುತ್ತೆ ಅನ್ನೋದೇ ಖುಷಿ. ಈ ಮಾವಂತೂ ಒಂದು 3 ಹಾಕಿದ್ದೀವಿ, ಅದು ಚೆನ್ನಾಗಿ ಬರ್ತಾಯಿದೆ. ಅಲ್ಲೊಂದು ಇದೆ ಕಾಣಿಸ್ತಾ ಇದೆ ನಮಗೆ, ಅದೊಂದು ಚೆನ್ನಾಗಿ ಬರ್ತಾಯಿದೆ ಮಾವು. ಸೊ ಎಲ್ಲ ಗಿಡಗಳು ಆಲ್ಮೋಸ್ಟ್ ಪರವಾಗಿಲ್ಲ. ಅಂದರೆ ಈ ಥರ ಏನಕ್ಕೆ ಆಗ್ತಾಯಿದೆ, ಹಳದಿ ಕಲರ್ ಬರ್ತಿದೆ. ನಾನು ಬಿಸಿಲಿಗೆ ಆ ಥರ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಅಂದರೆ ಎಲ್ಲನೂ ದಾಟ್ಕೊಂಡೇ ಬರಬೇಕಲ್ಲ, ಮಳೆ ಬಿಸಿಲು ಚಳಿನೆಲ್ಲ ಗಿಡಗಳು. ಅದು ಈ ಕಡೆ ಡಯಂಚೆ ಸ್ವಲ್ಪ ಕಮ್ಮಿ ಇದೆ, ಈ ಕಡೆ ಆ ಥರ ಜಾಸ್ತಿ ಆಗಿದೆ. ಅಂದರೆ ಎಲ್ಲೆಲ್ಲಿ ಡಯಂಚೆ ಇಲ್ಲ ಅಲ್ಲಿಗೆ, ಬೇರೆ ಕಡೆ ಅಷ್ಟಾಗಿಲ್ಲ. ಇಲ್ಲಿ ಗಿಡಗಳು ಪರವಾಗಿಲ್ಲ. ಇದು ನೋಡಿ ಬೇವಿನ ಗಿಡ ಮರ ಎಷ್ಟು ಹೈಟು ಬೇಲಿ ಮೀರು ಹೋಗ್ಬಿಟ್ಟಿದೆ. ಅದು ಇರೋದೇ ಒಂದೇ ಒಂದು ಕಡ್ಡಿ ಇತ್ತು.
ಇದನ್ನು ಕೂಡ ಈ ಥರ ಕಟ್ಟಿದ್ದೀವಿ, ಸರಿನೋ ತಪ್ಪೋ ದಯವಿಟ್ಟು ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅದು ಫಸ್ಟ್ ಟೈಮ್ ಅಲ್ವಾ ನಾವು ಇದು ಮಾಡ್ತಾ ಇರೋದು, ಸೊ ಗೊತ್ತಾಗಲ್ಲ ನಮಗೆ ಯಾವುದು ಮಾಡಿದ್ರೆ ಸರಿ ಯಾವುದು ಮಾಡಿದ್ರೆ ತಪ್ಪು ಅಂತ ಹೇಳಿಬಿಟ್ಟು. ಸೊ ಇದನ್ನು ಇಲ್ಲಿ ಗಂಟ ಕಟ್ಟಿ ಹೋಗಿದ್ದೆ ಮೊನ್ನೆ ಬಂದಾಗ. ಅದು ಹೋಗಿರೋಂಥ ಕರಿಗಳನ್ನ ಆ ಕಡೆ ತೆಗ್ದಾಕಿ ಕಟ್ಟಬೇಕು ಇದನ್ನು ಕೂಡ. ನೋಡಿ ಈ ಸೈಡು ಅಷ್ಟೇಪ್ಪ ಚೆನ್ನಾಗೆ ಮಳೆ ಆಗಿದೆ. ಬಿಸಿಲಿಗೆ ನಾನು ನೋಡ್ಕೊತ ಬಂದಲ್ಲ, ಬರುವಾಗ ತುಂಬ ತೋಟಗಳು ಸಿಗುತ್ತಲ್ಲ ಅಲ್ಲೆಲ್ಲ ನೋಡ್ಕೊತ ಬಂದೆ. ಆಲ್ಮೋಸ್ಟು ಗಿಡಗಳೆಲ್ಲ ಇದೇ ಬಣ್ಣ, ಅರ್ಶಿನ ಬಣ್ಣನೇ ಆಗಿದ್ದಾವೆ. ಆ ಬಿಸಿಲು ಅಂಥ ಬಿಸಿಲಿತ್ತಪ್ಪ, ಹಾಗಾಗಿ ಈ ಥರ ಆಗಿದೆ. ಏನು ಮಾಡೋದು, ರೈತರು ತುಂಬ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ಈ ಕೆಲಸದಲ್ಲಿ. ಇಂಕ್ರಿಮೆಂಟು ಇಲ್ಲ, ಡಬಲ್ ಇಂಕ್ರಿಮೆಂಟು ಇಲ್ಲ, ಪ್ರಮೋಷನ್ ಇಲ್ಲ, ಏನಿಲ್ಲ. ಹಾಕಿರೋ ಅಂತಹ ಬೆಳೆ ಕರೆಕ್ಟ್ ಟೈಮಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಬಂದರೆ ಅದೇ ಇಂಕ್ರಿಮೆಂಟು. ನೋಡಿ ಇದು ಎಡ್ಜಲ್ಲಿ ಕಟ್ಟಿಟ್ಟಿದ್ದಾರೆ ನಮ್ಮಮ್ಮ, ಇದನ್ನು ಕೂಡ ಸರಿ ಮಾಡಬೇಕು. ನಾನು ಮಳೆ ಎಷ್ಟು ಚೆನ್ನಾಗಿ ಆಗಿದೆ ಗಿಡಕ್ಕೆಲ್ಲ. ಆ ಕಡೆ ಅಂತೂ ಗಿಡಗಳು ಕಾಣಿಸ್ತಾನೆ ಈ ಲೈನಲ್ಲಿ ನೋಡಿ. ಬಾಳೆ ಇದು ಒಂದೇ ಬಂದಿರೋದು, ಆ ಕಡೆ ಅದು ಬಂದಿಲ್ಲ. ಇದು ಎಲ್ಲ ಫುಲ್ಲು ಹೊಡಿತೀವಲ್ಲ ಅವಾಗ ಗೊತ್ತಾಗುತ್ತೆ. ಡಯಾಂಚ ಹೊಡೆದಾಗ ನೀಟಾಗಿ ಒಂದು ಐಡಿಯಾ ಸಿಗುತ್ತೆ. ಇದ್ರ ಮಧ್ಯೆ ಅದು ಕಾಣಿಸಲ್ಲ ಅಷ್ಟು. ಬಾಳೆ ಎಲೆ ಎಲ್ಲ ಫುಲ್ ಹಣ್ಣಾಗಿ ಹೋಗ್ಬಿಟ್ಟಿದೆ ನೋಡಿ ಎಲೆ. ಅದು ಬಿಸಿಲಿಗೆ ನಾವೇನಿಲ್ಲ ಇದಕ್ಕೆ ನೆರಳಾಗಲಿ ಅಂತ ಇಟ್ಟಿದ್ದೀವಿ. ನೋಡೋಣಪ್ಪ ಏನಾಗುತ್ತೆ, ಯಾಕೆ ಈ ಥರ ಆಗ್ತಿದೆ ಅಡಿಕೆ ಗಿಡ ಅನ್ನೋದೇ ನನಗೆ ಡೌಟು. ನೋಡೋಣ, ನಮ್ಮ ಮಾಮ ಅವ್ರಿಗೆ ಒಂದ್ಸರಿ ಹೇಳಿ, ನಮ್ಮ ಸತ್ಯಮ್ಮಂಗೆ ಹೇಳಿ ಸರಿ ಕರ್ಕೊಬಂದು ತೋರಿಸ್ಬೇಕು. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ, ಗೊತ್ತಾಗುತ್ತೆ ಅವ್ರಿಗೆ ಯಾವ ಟೈಮ್ ಏನು ಮಾಡಬೇಕು, ಯಾಕೆ ಹಿಂಗೆ ಆಗ್ತಿದೆ ಅಂತ. ನಮ್ಮ ಅಮ್ಮನ ಕರ್ಬೇವಿನ ಸೊಪ್ಪಿನ ಗಿಡ ಅಂತೂ ಮನೆಯೆಲ್ಲ ಫುಲ್ಲು ಬಾಡಾಗಿತ್ತು, ಏನು ಉಸಿರೇ ಇಲ್ಲನೋ ಅನ್ನಂಗೆ ಆಗಿತ್ತು. ಬಟ್ ಇವತ್ತು ನೋಡಿದ್ರೆ ಇಲ್ಲ, ಚೆನ್ನಾಗಿ ಆಗ್ಬಿಟ್ಟಿದ್ದಾವೆ ನೋಡಿ. ಚೆನ್ನಾಗಿ ಬಂದಿದೆ, ಅಲ್ಲೂ ಬಂದಿದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ಈ ಥರ ಇದೆಯಪ್ಪ. ಇಲ್ಲಿ ನೋಡಿ ತೆಂಗಿಂದು ಮರ ಕೆಳಗಡೆ ಕಟ್ಟಿದ್ದೀನಿ. ಇದು ಚಿಕ್ಕು ಗಿಡನೇ ತಂದು ಹಾಕಿದ್ದು, ಅದೆಲ್ಲ ಒಂಚೂರು 2 ವರ್ಷದ ಗಿಡ ತಂದು ಹಾಕಿದ್ದು. ಫಸ್ಟ್ ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಾಗಲೇ ಟೈನ ದಾರಗಳು ಕಟ್ಕೊಂಡ್ಬಿಡ್ಬೇಕು. ಆ ಕೆಲಸನೇ ಮಾಡೋದು ಇವಾಗ ನಾನು ಹೋಗಿ. ಹಿಂಗೆ ಮಳೆ ಆಗಿದೆ, ನಾವು ನೀರು ಬಿಟ್ಟಿದ್ರೆ ಏನಾಗೋದು, ಒಂದು 3-4 ದಿನ ಕಂಟಿನ್ಯೂ ಬೆಳಗ್ಗೆ ರಾತ್ರಿ ಬಂದು ಕಾಯ್ಕೊಂಡು ಕೂತ್ಕೊಂಡು ನೀರು ಬಿಟ್ಟಿದ್ರೆ ಇಲ್ಲೆಲ್ಲ ಸ್ವಲ್ಪ ನೀರು ನಿಲ್ಲೋದು. ಬಟ್ ಈ ಥರ ಹದವಾಗಿ ಮಳೆ ಆದ್ರೇ ರೈತರಿಗೆ ತುಂಬ ಸಹಾಯ ಆಗೋದು. ಏನಂತೀರಾ ನೋಡಿ, ಈ ಥರ ಇದೆಯಪ್ಪ ತೋಟ. ಇಲ್ಲಿ ನೋಡಿ, ಅಯ್ಯೋ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಆ ಎಳೆ ಚಿಗುರು ಗಿಡನೇ ಬಾಕ್ಕೊಂಡ್ಬಿಟ್ಟಿದೆ ಇದು ಗಾಳಿಗೆ. ಇದು ಚೆರಿ ಗಿಡ, ಅದನ್ನು ಕೂಡ ಕಟ್ಟಿಬಿಡ್ತೀನಿ ಫಸ್ಟು. ನೋಡಿ ಈ ತೆಂಗಿನ ಮರ ಚೆನ್ನಾಗಿ ಬರ್ತಾ ಇದೆಯಾ, ಇದು ಬಾಗಿದೆ. ಒಂದು ಸ್ವಲ್ಪ ಟೊಯ್ನ ಥರ ತೊಗೊಂಡು ಕಟ್ಬಿಡ್ತೀನಿ ತಡೀರಿ. ಈ ಹೈಟಿಗೆ ಎಲ್ಲ ಗಿಡ ಆಗಿಬಿಡ್ತು ಅಂದರೆ ನೋಡೋಕ್ಕೆ ಎಷ್ಟು ಖುಷಿಯಲ್ಲ. ಸೊ ಫುಲ್ಲು ನೋಡ್ತಾ ಇದ್ದೀರಾ ಹೆಂಗೆ ಕಾಣಿಸ್ತಾ ಇದೆ. ಟೀಕ್ ಮರ, ಸೀಬೆ, ಹಳಸು, ಒಬ್ಬೋ ಅದ್ಭುತವಾಗಿ ಕಾಣಿಸ್ತಿದೆಯಲ್ಲ. ಎಲ್ಲ ಮರಗಳು ಈ ಹೈಟ್ ಆಗಿಬಿಟ್ರೆ ತೋಟ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡಲಿಕ್ಕೆ ತುಂಬ ಖುಷಿ ಕೊಡುತ್ತೆ. ಮತ್ತೇನು ಗೊತ್ತಾ, ಈ ಮಳೆ ಬಂದಾಗ ಈ ಹಸಿ ಭೂಮಿ ಮೇಲೆ ಚಪ್ಪಲಿ ಇಲ್ಲದೆ ನಡೀತಿದ್ರೆ ಹಾಗೆ ಸಾಫ್ಟ್ ಅನಿಸುತ್ತೆ, ಅಷ್ಟು ಹದವಾಗಿದೆ ಭೂಮಿ. ಸೊ ಒಳ್ಳೆ ಮಳೆ ಆಗಿದೆ. ಭೂಮಿ ಹೇಗಿದೆ ಅಂತ ನೋಡ್ಬೇಕಂದ್ರೆ ನೋಡಿ, ಒಳಗೆ ಹೋಗುತ್ತೆ ಕಾಲು ಹಿಂಗಿಟ್ರೆ, ಅಷ್ಟು ಸಾಫ್ಟು. ಇದು ಸ್ಪಂಜ್ ಮೇಲೆ ನಡೆದಂಗೆ ಫೀಲ್ ಆಗ್ತಾಯಿದೆ ನನಗಂತೂ. ಇದಕ್ಕೆ ಕಟ್ಟಿದೆ. ಅದು ಏನಾಗ್ಬಿಟ್ಟಿದೆ ಅಂದರೆ, ಮಾವು ಮತ್ತು ಆ ಚೆರಿ ಗಿಡ ಎರಡು ಒಟ್ಟಿಗೆ ಇರೋದ್ರಿಂದ ಅದು ಒಂದನ್ನು ಮಾತ್ರ ಸೇರಿಸಿ ಕಟ್ಟಿದ್ದೀನಿ, ಕೆಲವೊಂದನ್ನು ಬಿಟ್ಟು ಕಟ್ಟಿದ್ದೀನಿ. ಮುಂದೆ ಕಟ್ಟಿದ್ರೆ ಇನ್ನೂ ಚೂರು ಮೇಲೆ ಕಟ್ಟಿದ್ರೆ ಅದು ಹಾಡ್ಕೊಳ್ಳೋಕ್ಕೆ ಇದಾಗಲ್ಲ ಅಂತ ಸ್ವಲ್ಪ ಕೆಳಗೆ ಕಟ್ಟಿದ್ದೀನಿ. ನೋಡೋಣ, ಒಂಚೂರು ಮೇಲೆ ಒಂದು ಕಟ್ ನೋಡ್ತೀನಿ ಹಿಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಮೊನ್ನೆ ತುಂಬ ಜೋರ ಗಾಳಿ ಬೀಸ್ತಲ್ಲ, ಸೊ ಗುಡುಗು ಮಿಂಚೆಲ್ಲ ಇತ್ತಲ್ಲ, ಅವಾಗ ಏನಾಗಿದೆ ಅಂದರೆ ಗೇಟ್ ಲಾಕ್ ಏನಿದೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಆ ಪೈಪ್ ಹಾಕಿದ್ವಿ, ಅದರ ಸಮೇತನ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಕಲ್ಲೆಲ್ಲ ಇಟ್ಟು ಒಂಚೂರು ಸೇಫ್ಟಿ ಮಾಡಿ ಬಂದಿದ್ದೀನಿ. ಅದನ್ನು ಒಂದು ಸ್ವಲ್ಪ ಆಳ ತೋಡ್ಬಿಟ್ಟು ಒಂದು ಪೈಪ್ ಹಾಕಿ ಸಿಮೆಂಟ್ ಹಾಕಿ ಲಾಕ್ ಮಾಡಬೇಕು. ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಮನೆಗೆ ಹೊರಡ್ತಾ ಇದ್ದೀನಿ. ತೋಟದಿಂದ ಬಂದು ಫ್ರೆಶ್ ಅಪ್ ಆದೆ. ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದಾರೆ, ಸೊ ಉಪ್ಪಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು, ಆ್ಯಸ್ ಯೂಶ್ವಲ್ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮಂಗೆ ಅಡುಗೆಗೆ ರೆಡಿ ಮಾಡಿಕೊಟ್ಟೆ. ಊಟ ಬಂದ್ಬಿಟ್ಟು ಇವತ್ತು ಬೆಂಡೆಕಾಯಿ ಸಾಂಬಾರು, ಹಾಗಲಕಾಯಿ ಪಲ್ಯ, ಮುದ್ದೆ, ಅನ್ನ. ಸೊ ಅಮ್ಮ ಊಟ ಮಾಡ್ತಿದ್ದಾರೆ, ನಾನು ಕೂಡ ಊಟಕ್ಕೆ ಕೂತಿದ್ದೀನಿ. ಸೊ ನೋಡಿ, ಮುದ್ದೆ ಇಲ್ಲದೆ ನಮ್ಮದು ಊಟ ಮುಗಿಯೋದೇ ಇಲ್ಲ. ಮುದ್ದೆ ರಾತ್ರಿ ಹೊತ್ತು ಮುದ್ದೆನೇ ಊಟ ಮಾಡೋದು. ಊಟ ಮಾಡಿಬಿಟ್ಟು ಈಗ ನಮ್ಮ ಫ್ರೆಂಡ್ಸ್ ಜೊತೆ ನೋಡಿ. ಫ್ರೆಂಡ್ಸ್, ನನ್ನ ಹೊಸ ಫ್ರೆಂಡ್ಸ್ನ ಹಾಯ್ ಏನಿ. ಹಾಯ್ ಹಾಯ್. ಇವಳ ಹೆಸರು ಏನೇನು? ಇವರ. ನಿನ್ನ ಹೆಸರು ಚಿನ್ನ? ಪ್ರಿಯಾಂಕಾ. ಇವ್ರ ಹೆಸರು
ಸವಿ. ಸೊ ಇವ್ರ ಜೊತೆಲಿ ನಾನು ವಾಕಿಂಗ್ ಅಪ್ಪ ಡೈಲಿ. ಆ್ಯಕ್ಚುಲಿ ಪ್ರಿಯಾಂಕಾ ನಾನು ಡೈಲಿ ವಾಕ್ ಮಾಡ್ತೀವಿ. ಕೆಲವೊಮ್ಮೆ ಮಾತ್ರ ಜಾಯ್ನ್ ಆಗೋದು ನಮ್ಮ ಸವಿಯವರು ಮತ್ತು ಲಿಯರ. ಸೊ ಇವತ್ತು 4 ಜನನು ವಾಕ್ ಮಾಡ್ತಾಯಿದ್ದೀವಿ. ಇಷ್ಟು ಬೇಗ ನೋಡಿ, ಎಷ್ಟು ಕತ್ಲೆ ಇದೆ. ಫುಲ್ ವಾಕಿಂಗ್ ಅಲ್ಲಿವರೆಗೂ. ಯಾವಾಗಲೂ ನಮ್ಮ ರೋಡಲ್ಲೇ ಮಾಡ್ತಿದ್ಯಲ್ಲ, ಇವತ್ತು ಸ್ವಲ್ಪ ದೂರ ಹೋಗೋಣ ಅಂತ ದೂರ ಬಂದಿದ್ವಿ. ಊಟ ಆಯ್ತೇನ್ರ ನಿಮ್ಮದು? ಏನು ಊಟ ಮಾಡಿದ್ರಿ? ಚಿತ್ರಾನ್ನ ನೋಡಿ. ಓ, ಎಲ್ಲ ವೆರೈಟಿ. ಯಾರು ಮುದ್ದೆ ತಿಂದಿಲ್ವಾ? ಮುದ್ದೆ ಊಟ ಮಾಡಿಲ್ಲ? ನಾಳೆ ಈ ಕಡೆ ಬನ್ನಿ. ಸೊ ನೋಡಿದ್ರಲ್ಲ ಇವತ್ತಿನ ಡೇ ಹೇಗಿತ್ತು ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋದೆ. ತೋಟದಲ್ಲಿ ಚೆನ್ನಾಗಿ ಮಳೆ ಆಗಿತ್ತು ನೋಡಿ, ಖುಷಿಯಾಗಿ ಒಳ್ಳೆ ಊಟ ಮಾಡಿ ನನ್ನ ಫ್ರೆಂಡ್ಸ್ ಜೊತೆ ವಾಕ್ ಮಾಡಿ ಇವಾಗ ಮಲ್ಗೋ ಟೈಮ್ ಆಗಿದೆ. ಸೊ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಕಾಯ್ತೇರಿ. ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.